ನಮ್ಮ ಪುಟ್ಟ ಮಕ್ಕಳಿಗೆ ಈಗ ಸಮಯ ಕೊಡದಿದ್ರೆ ಇನ್ಯಾವತ್ ಕೊಡೋಣ. ಇವತ್ತು ನಾವು ಎಡಿಕ್ಟ್ ಆಗಿರೋ ಟಿವಿ ಮತ್ತು ಸೋಷಿಯಲ್ ಮೀಡಿಯಾನಲ್ಲಿ ನಮಗ್ ಸಿಗ್ತಿರೋ ಎಂಟರ್ಟೈನ್ಮೆಂಟ್ 10-20 ವರ್ಷ ಆದ್ಮೇಲೂ ಸಿಗುತ್ತೆ. ನಮ್ ಜೀವನದಲ್ಲಿ ಅನಾವಶ್ಯಕ ಜನರ ಜೊತೆ ಅನಾವಶ್ಯಕ ಮಾತುಗಳನ್ನಾಡ್ತಾ ವರ್ಷಗಳನ್ನೇ ಕಳೆದು ಬಿಡ್ತೀವಿ. ಕೆಲವು ತಾಯಂದ್ರಿಗೆ ದುಡಿಯೋದು, ದುಡ್ಡು ಮಾಡೋದು ಅವರ ಪರಿಸ್ಥಿತಿಗೆ ಅವಶ್ಯಕತೆ ಇಲ್ವಾದ್ರೂ ಮಕ್ಕಳಿಗೆ ಸಮಯನೇ ಕೊಡದೆ ಆಚೆ ಹೋಗಿ ದುಡಿತಾರೆ. ದುಡ್ಡು ಮಾಡಿ ಮುಗಿಸೋವಷ್ಟರಲ್ಲಿ ಮಕ್ಕಳ ಬಾಲ್ಯನೇ ಕಳೆದೋಗಿರುತ್ತೆ. ನಮ್ ಮಕ್ಕಳಿಗಿಂತ ನಮ್ ಕೆಲ್ಸ, ನಮ್ಮ ಬಿಸಿ ಲೈಫ್ ತುಂಬಾ ದೊಡ್ಡದಾಗ್ಬಿಟ್ಟಿದೆ. ಇದನ್ನೆಲ್ಲ ನಾವು ಮಾಡ್ತಿರೋದು ನಮಗೋಸ್ಕರ ಅಲ್ಲ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ಅಲ್ವಾ ಅಂತ ಹೇಳ್ತಿದೀವಿ. ಇನ್ನೊಂದ್ ರೀತಿಲಿ ಯೋಚಿಸಿದ್ರೆ ಇವೆಲ್ಲದರ ನಡುವೆ ನಾವು ದುಡ್ಡಿಗಿಂತ ಅಮೂಲ್ಯವಾದದ್ದೇನೋ ಕಳ್ಕೊಳ್ತಿರಬಹುದಲ್ವಾ. ನಮ್ಮೆಲ್ಲಾ ಕೆಲಸದ ಒತ್ತಡಗಳನ್ನ, ಸಿಟ್ಟನ್ನ ಏನೂ ಅರಿಯದ ಮಕ್ಕಳ ಮೇಲೆ ತೋರಿಸುವಷ್ಟು ನಮಗೆ ಹೊರಗಿನ ಜೀವನ ಮುಖ್ಯವಾಗಿದೆ. ಇಂದು ಮಕ್ಕಳ ಪ್ರತಿ ವಿಚಾರಕ್ಕೂ ಕೂಗಾಡಿ ಬೇಜಾರ್ ಪಟ್ಕೊಂಡು ಮಾಡ್ತಿರೋ ಕೆಲಸಗಳು ಮುಂದೆ ಬೇಕು ಅಂತ ಪರದಾಡಿದ್ರು ಅದಕ್ಕೆ ಅವಕಾಶ ಇರಲ್ಲ. ಇನ್ನು ಸ್ವಲ್ಪ ವರ್ಷಗಳಷ್ಟೇ. ಅಮ್ಮ ನೀನೇ ಸ್ನಾನ ಮಾಡಿಸ್ಬೇಕು ಅಂತ ಹಠ ಮಾಡೋ ಮಗು ಅಮ್ಮ ಸ್ನಾನ ಮಾಡ್ಬೇಕಾದ್ರೆ ಒಳಗಡೆ ಬರ್ಬೇಡ ಅಂತ ಬಾಗ್ಲ ಹಾಕೊಳ್ಳುತ್ತೆ ಒಂದಿನ. ಇವತ್ ನಮಗೆ ಅವರ ಚಿಕ್ಕ ಚಿಕ್ಕ ಮಾತುಗಳನ್ನ ಕೇಳಿಸ್ಕೊಳ್ಳೋ ಸಮಯ ಮತ್ತು ಆಸಕ್ತಿ ಇಲ್ಲದೆ ಇರಬಹುದು. ಸ್ವಲ್ಪ ಕಾಲ ಅಷ್ಟೇ. ನಾವೆಷ್ಟು ಕೇಳಿದ್ರು ಅವರಿಗೆ ನಮ್ಮಲ್ಲಿ ಹಂಚಿಕೊಳ್ಳೋಕೆ ಆಸಕ್ತಿ ಉಳಿದೇನೆ ಇರಬಹುದು. ಮಕ್ಕಳನ್ನ ಮುದ್ದಾಡೋಕ್ಕೂ ಸಮಯ ಇಲ್ಲ ಇವತ್ ನಮ್ಗೆ. ಎಷ್ಟು ಬೇಕೋ ಅಷ್ಟು ಹಿಂದೆ ಮುದ್ದಾಡಿ ಸ್ವಲ್ಪ ವರ್ಷ ಅಮ್ಮ ನಾನ್ ದೊಡ್ಡವನಾಗಿದ್ದೀನಿ, ಎಲ್ರು ನೋಡ್ತಿದ್ದಾರೆ, ಹಾಗೆಲ್ಲ ಮುತ್ತು ಕೊಡೋದು, ಅಪ್ಕೊಳ್ಳೋದು ಮಾಡ್ಬೇಡಮ್ಮ ಅಂತ ಅನ್ಬಹುದು. ಕೈ ತುತ್ತು ಮಾಡಿಸಿ ಊಟ ಮಾಡ್ಸೋಕು ಕಷ್ಟ ಇವತ್ತು. ನಾವು ಮುಂದೆ ಊಟ ಮಾಡ್ಸೋಕ್ ಹೋದ್ರೆ